ವಾಯ್ಸ್ ಕೇಳಬೇಕು ಅಂತ ಆಸೆ ಆಗಿತ್ತು ಕಣೆ. ಆದ್ರೆ ನಾನು ಫೋನ್ ಮಾಡಿದ್ರೆ ನೀನ್ ಎತ್ಕೋತೀಯೋ, ಅಲ್ಲಿ ಯಾರೆಲ್ಲ ಇರ್ತಾರೋ ಅಂತ ಹೆದರ್ಕೊಂಡು ಫೋನ್ ಮಾಡಕ್ ಹೋಗ್ಲಿಲ್ಲ. ನನ್ನ ಫೋನ್ನ ಯಾರೂ ತಗೊಳ್ಳಲ್ಲ ಅಕ್ಕ. ಆದ್ರೆ ನೀನ್ ಫೋನ್ ಮಾಡಿ ರಿಸ್ಕ್ ತಗೊಳ್ಳೋದು ಬೇಡ. ನಾನೇ ನಿನಗೆ ಆಗಾಗ ಫೋನ್ ಮಾಡ್ತೀನಿ. ಸರಿ ಕಣೆ. ಅಭಿ ಈಗ ಹೇಗಿದ್ದಾರೆ? ಅವ್ರಿಗೆ ಹುಷಾರಿಲ್ಲ ಅಕ್ಕ. ರಾಮು ಅವ್ರನ್ನ ನೋಡ್ಕೋತಾ ಇದ್ದಾರೆ. ಅವ್ರ ಕಾವಲ್ ದಾಟ್ಕೊಂಡು ಹೋಗಿ ಅಭಿನ ನೋಡೋಕೆ ಆಗ್ತಿಲ್ಲ. ಸರೋಜಾದೇವಿನೂ ಬಿಡ್ತಾ ಇಲ್ಲ. ಅಯ್ಯಯ್ಯೋ, ಅವರಿಗೆ ಅನುಮಾನ ಬರ್ದೇ ಇರೋ ಹಾಗೆ ನೋಡ್ಕೊ. ಅದನ್ನ ನಾನು ನೋಡ್ಕೋತೀನಕ್ಕ. ಹೌದು, ನೀನ್ ಹೇಗಿದ್ಯಾ? ನನಗೆ ನಿನ್ ಬಗ್ಗೆನೇ ಯೋಚನೆ ಆಗ್ತಿದೆ. ನಿಂದೇ ನೆನಪಾಗುತ್ತೆ. ಪರಿ, ನಂಗಿಲ್ ಯಾವ ಕೊರತೆನೂ ಇಲ್ಲ. ನಳನಪ್ಪನೂ ಕಾಮಾಕ್ಷಿ ಅಮ್ಮನೂ ನನ್ನನ್ನ ಅವ್ರ ಮಗಳ ಹಂಗೆ ಅಕ್ಕರೆಯಿಂದ ನೋಡ್ಕೋತಾರೆ. ನಳನಪ್ಪನೂ ಅಮ್ಮನೂ ನಮಗ್ ಸಿಕ್ಕಿರೋ ಪುಣ್ಯ ಅಕ್ಕ. ಆದ್ರೆ ನಳನಪ್ಪ ನಮ್ಮನ್ನ ಅರ್ಥ ಮಾಡ್ಕೊಂಡಷ್ಟು ಕೂಡ ನಮ್ ಸ್ವಂತ ಅಪ್ಪ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ನಾವಿಷ್ಟು ಕಷ್ಟಪಟ್ಟು ನಮ್ಮಪ್ಪ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರಲ್ಲಕ್ಕ. ಅವರಿಂದ ಏನಾದ್ರೂ ಸುದ್ದಿ ಬಂತ? ಪರಿ, ಅದ್ರ ಬಗ್ಗೆ ಎಲ್ಲ ನೀನ್ ಯೋಚಿಸ್ಬೇಡ. ನಿನಗೆ ನಿನ್ನ ಆಸೆ ಪಟ್ಟು ಬಾಳ್ ಸಿಕ್ಕಿದೆ. ಅದನ್ನ ಖುಷಿಯಾಗಿ ಎಂಜಾಯ್ ಮಾಡು. ಅಪ್ಪನ್ ಸಿಟ್ಟು ಸ್ವಲ್ಪ ದಿನದಲ್ಲಿ ಇಳಿಯತ್ತೆ. ಆದ್ರೆ ನೀನು ಅಲ್ಲಿ ಸಂತೋಷವಾಗಿರ್ಬೇಕು, ತಿಳಿತಾ? ನನ್ನ ನೆನ್ಸ್ಕೊಂಡು ನೀನ್ ಬಾಳ್ ಹಾಳ್ ಮಾಡ್ಕೋಬೇಡ ಪರಿ. ಇಲ್ಲಿವರೆಗೂ ನೀನ್ ಮಾಡಿದ್ದೆಲ್ಲ ಸಾಕು. ಸ್ವಲ್ಪ ದಿನ ಹಾಯಾಗಿರು. ಅದ್ ನನ್ ಕೈಲಾಗಲ್ಲಕ್ಕ. ನಿನ್ನ ಈ ಮನೆಗೆ ಕರ್ಕೊಂಡ್ ಬಂದ್ರೇನೆ ನನ್ ಮನ್ಸಿಗೆ ನೆಮ್ಮದಿ ಆಗೋದು. ಹೊಟ್ಟೆಲಿ ನಿನ್ ಮಗು ಬೆಳೀತಾ ಇದೆ. ಅದು ಎಲ್ರಿಗೂ ಗೊತ್ತಾಗೋ ಮುಂಚೆ ಇದು ನಡೀಲೇಬೇಕು ಅಕ್ಕ. ಏನ್ ಮಾಡೋದು ಅಂತ ನನ್ಗೂ ಗೊತ್ತಿಲ್ಲ ಪರಿ. ಸರೋಜಾದೇವಿ ಹೇಗಿದ್ದಾಳೆ? ಇವತ್ತು ಇಲ್ಲಿ ಏನ್ ನಡೀತು ಗೊತ್ತಾ ಅಕ್ಕ? ಆ ಸರೋಜಾದೇವಿ ನಿನಗೆ ಏನೆಲ್ಲ ಪಾಡ್ಪಡಿಸಿದ್ಲೋ ಅದಕ್ಕೆ ಕೂಲಿಯಾಗಿ ನಾನು ಅವಳಿಗೆ ಸರಿಯಾಗಿ ತಿರುಗಿಸ್ಕೊಟ್ಟಿದ್ದೀನಿ. ಹೇ ಪರಿ, ಸರೋಜಾದೇವಿ ನಿನ್ನ ಅಭಿಯಿಂದ ದೂರ ಮಾಡಿದ್ಲು. ಅದಕ್ಕೆ ನಾನಿವತ್ ಬೆಳಗ್ಗೆನೆ ಅರ್ಜುನ್ ಕೈಯಾರೇನೆ ಅವ್ರ ಅಮ್ಮನ್ ಫೋಟೋಸ್ ಎಲ್ಲ ನನ್ ರೂಮಿಂದ ತೆಗೆಸ್ ಹಾಕ್ದೆ. ಅದೂನು ಸರೋಜಾದೇವಿ ಕಣ್ಮುಂದೆನೆ. ಖಂಡಿತವಾಗ್ಲೂ ಸರೋಜಾದೇವಿಗೆ ಅದು ನೋವಾಗಿರುತ್ತೆ. ನಿನಗ್ ನೋವಾದ ಹಾಗೇನೆ ಅಕ್ಕ. ಏನೇ ಹೇಳ್ತಿದ್ಯಾ? ಯಾಕೆ ಆ ಮನೆಗೆ ಹೋದಾಗಿಂದ ತೊಂದ್ರೆ ಮೈ ಮೇಲೆ ಎಳ್ಕೋತಿದ್ಯಾ? ಇನ್ನೂ ಮುಗ್ದಿಲ್ಲ, ಕೇಳು. ಈ ಮನೆಗೆ ನೀನ್ ಬಂದಿದ್ದಾಗ ನಿನ್ನ ಡೈನಿಂಗ್ ಟೇಬಲ್ ಮೇಲೆ ತಿನ್ನೋಕ್ ಬಿಡ್ದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅವಮಾನ ಮಾಡಿದ್ರು ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೆ ಸೇಡಾಗಿ ಬೆಳ್ಳಿ ತಟ್ಟೆಲಿ ಊಟ ಮಾಡಿ ಬೆಳ್ಳಿ ಲೋಟದಲ್ಲಿ ನೀರ್ ಕುಡಿಯೋ ಸರೋಜಾದೇವಿನ ನಾನಿವತ್ತು ಮಣ್ಣಿನ ತಟ್ಟೆಲಿ ತಿನ್ನೋ ಹಾಗೆ ಮಾಡ್ದೆ ಅಕ್ಕ. ಅದು ನಾನು ಫೋಟೋ ಕೂಡ ತಗೊಂಡೆ, ನಿನಗೆ ಕಳಿಸ್ತೀನಿ ನೋಡು. ಅಯ್ಯಯ್ಯೋ ದೇವ್ರೆ, ಏನೇ ಪರಿ, ಇದೆಲ್ಲ ಬೇಕಿತ್ತಾ? ಬೇಕೇ ಬೇಕು. ಇನ್ನೂ ಅವಳ ಕೊಬ್ಬು ಸ್ವಲ್ಪ ಸ್ವಲ್ಪನೇ ಕರಗ್ ಹೋಗ್ಬೇಕು. ಇದು ಮುಂದುವರಿಯುತ್ತೆ. ನಿನ್ನ ಸೊಸೆಯಾಗಿ ಅವಳು ಒಪ್ಕೊಳ್ಳೋವರೆಗೂ ಆ ಸರೋಜಾದೇವಿನ ನಾನು ಸುಮ್ಮನೆ ಬಿಡಲ್ಲ. ಏಯ್, ಈಗ ಹೇಗೆ ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ಯಾ? ಅರ್ಜುನ್ ಇಲ್ಲಿ? ಇವತ್ತು ನಮ್ಗೆ ಫಸ್ಟ್ ನೈಟ್ನ ಅರೇಂಜ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ನೀನ್ ಬೇರೆ ಅಕ್ಕ. ನಾನೇ ಅದು ನಡಿಬಾರ್ದು ಅನ್ಕೋತಾ ಇದ್ದೆ. ಆದ್ರೆ ಅದನ್ನ ಅರೇಂಜ್ ಮಾಡಿದ ಸರೋಜಾದೇವಿ ಮನ್ಸನ್ನ ಆ ಸುಭದ್ರ ಏನೋ ಒಂದ್ ಮಾತಾಡಿ ಕೆಡ್ಸಿದಾಳೆ. ತಕ್ಷಣ ಸರೋಜಾದೇವಿ ಸುಮ್ನೆ ಎಚ್ಚರ ತಪ್ಪಿರೋ ನಾಟಕ ಮಾಡಿ ಅರ್ಜುನ್ನ ಅವಳ ರೂಮಲ್ಲೇ ಇರೋ ಹಾಗೆ ಮಾಡಿದ್ಲು. ಈಗ ಅವನು ಅಮ್ಮನ್ ರೂಮಲ್ಲಿದ್ದಾನೆ, ನಾನು ಇಲ್ಲಿ ಫಸ್ಟ್ ನೈಟ್ ರೂಮಲ್ಲಿ ಒಬ್ಳೆ. ಏನೇ ಇದು ಹೀಗೆಲ್ಲ ನಡೀತಿದೆ? ನನಗೆ ಹೆಲ್ಪ್ ಮಾಡೋಕ್ ಹೋಗಿ ಅರ್ಜುನ್ಗೆ ಶಿಕ್ಷೆ ಕೊಡ್ಬೇಡ ಪರಿ. ನನ್ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ನನಗೂ ನೋವಾಗ್ತಿದೆ ಅಕ್ಕ. ಆದ್ರೆ ಅವನು ನನ್ ಮೇಲೆ ಎಷ್ಟೇ ಸಿಟ್ ಮಾಡ್ಕೊಂಡ್ರು ನಾನದನ್ನ ಸರಿ ಮಾಡ್ಬೋದಕ್ಕ. ಆ ನಂಬಿಕೆ ನನಗಿದೆ. ನಾನ್ ಅಭಿ ಮೇಲ್ ಎಷ್ಟ್ ನಂಬಿಕೆ ಇಟ್ಟಿದ್ನೋ ನೀನು ಅರ್ಜುನ್ ಮೇಲೆ ಇಟ್ಕೊಂಡಿದ್ಯಾ. ಈ ಪ್ರೀತಿ ಶಾಪನ ವರನ ಗೊತ್ತಿಲ್ಲ ಪರಿ. ಅದು ವರವಾಗಿದ್ರೆ ಸಂತೋಷವಾಗಿರೋಣ. ಶಾಪ ಆದ್ರೆ ಅದನ್ನ ಹೇಗಾದ್ರೂ ವರವಾಗಿ ಬದಲಾಯಿಸೋಣ. ಒಟ್ನಲ್ಲಿ ಆದಷ್ಟು ಬೇಗ ನಮ್ಮಿಬ್ರ ಲವ್ವನು ಗೆಲ್ಲತ್ತೆ ಅಕ್ಕ. ಸರಿ ಕಣೆ, ನೀನ್ ಮಲ್ಗು. ಪಾಪ ಮದ್ವೆ ಕೆಲ್ಸದಿಂದ ಟಯರ್ಡ್ ಆಗಿರ್ತೀಯ. ನೀನು ಮಲ್ಗು ಅಕ್ಕ. ಅದೇನೇ ಇದ್ರೂನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ನೀನ್ ನೋಡಿದ್ರೆ ಸಿಕ್ಕಿರೋ ಬದುಕು ಬೇಡ ಅಂತ ಕೂತಿದ್ಯಾ.
ಇಲ್ಲಿ ನಾನ್ ನೋಡಿದ್ರೆ ಆ ಬದುಕು ನನಗ್ ಸಿಗೋದಿಲ್ವಾ ಅಂತ ಆತಂಕದಲ್ಲಿ ಕೂತಿದ್ದೀನಿ. ದೇವ್ರ ಆಟ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಆ ಸರೋಜಾದೇವಿ ಮೋಸದಾಟಕ್ಕೆ ಒಂದು ಕೊನೆ ಹಾಡೋದಕ್ಕೆ. ನೀನ್ ಧೈರ್ಯವಾಗಿರಕ್ಕ. ಸರಿ ಕಣೆ, ಗುಡ್ ನೈಟ್. ಸರಿ ಅಕ್ಕ, ಗುಡ್ ನೈಟ್. ಮಲಗಿದಾರಲ್ಲ. ಬಾಬಾ, ಅಕ್ಕನ ಫೋನ್ ನಂಬರ್ನ ಬರ್ದಿಟ್ಟಿದ್ದೀನಿ, ಆಮೇಲೆ ನೋಡಿ ಆಯ್ತಾ? ಪರಿ, ಇಲ್ಲೇನ್ ಮಾಡ್ತಾ ಇದೀಯಾ? ಇಲ್ಲ ಅಂಕಲ್, ಅದು ಬಂದು ಅಭಿಭಾವ ಗುಣ ಆಗ್ಬೇಕು ಅಂತ ಪೂಜೆ ಮಾಡಿದೆ. ಅದಕ್ಕೆ ವಿಭೂತಿ ಹಚ್ಬಿಟ್ಟು ತಾಯ್ತ ಕಟ್ಟೋಣ ಅಂತ ಬಂದೆ. ಆದ್ರೆ ಅವರು ಮಲ್ಕೊಂಡಿದ್ದಾರೆ, ಅದಕ್ಕೆ ಡಿಸ್ಟರ್ಬ್ ಮಾಡದೆ ಹೊರಟಿದ್ದೆ. ಪಾಪ ಅಭಿಭಾವ ಮಲ್ಕೊಳ್ಳಿ. ಸರಿ ಹೋಗು. ಅವನಿಗೆ ಹೊತ್ತೊತ್ತಿಗೆ ಮಾತ್ರೆ ಕೊಡಬೇಕು. ಅದು ಅಲ್ಲದೆ ಬೇಡದರ ವಿಚಾರನ ಮಾತಾಡಿದ್ರೆ ಅವನು ಡಿಸ್ಟರ್ಬ್ ಆಗ್ತಾನೆ. ನೀನು ಈ ಕಡೆ ಎಲ್ಲ ಬರಬಾರ್ದು ಅಂತ ನಾನು ನೆನ್ನೆನೇ ಹೇಳಿದ್ನಲ್ಲ. ಈ ಮನುಷ್ಯ ಬೇರೆ. ದೇವ್ರೆ, ನಾನಿಟ್ಟಿರೋ ಹಾಳೆ ತುಂಡು ಹೇಗಾದ್ರೂ ಅಭಿಭಾವನ್ ಕಣ್ಣಿಗೆ ಬೀಳಲಿ. ದೇವಿಗೆ ಅವರು ಫೋನ್ ಮಾಡಲಿ.